ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಆದರೆ ನಡೆದಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರುತ್ತಾ ಮತ್ತು ಮಿಡ್ ವೀಕ್ ಎಲಿಮಿನೇಟ್ ಆಯ್ತಾ ಇಲ್ವಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆರಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇವತ್ತಂತೂ ಸಿಕ್ಕಾಪಟ್ಟೆ ರೂಮರ್ಸು ಸ್ಪೆಕ್ಯುಲೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಹರಿದಾಡ್ದು ಅಂತಲೇ ಹೇಳ್ಬೋದು. ಅವರು ಹೋದ್ರು ಇವರು ಹೋದ್ರು ಅಂತ. ಆದರೆ ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ಲಾಸ್ಟ್ ಬಾಟಮ್ 2 ಅಲ್ಲಿ ಬಂದುಬಿಟ್ಟು ಗೌತಮಿ ಜಾಧವ್ ಮತ್ತು ಭವ್ಯ ಗೌಡ ಆದರೆ ಇರ್ತಾರೆ. ಅಂದರೆ ಮಿಡ್ ವೀಕ್ ಎಲಿಮಿನೇಟ್ ಆಗೋಕ್ಕೆ ಇವರಿಬ್ಬರು ಆದರೆ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಇಬ್ಬರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಆದರೆ ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ಬಂದುಬಿಟ್ಟು ಟಾಸ್ಕ್ ಎಲ್ಲ ಆಡಿಸ್ತಾರೆ ಮತ್ತು ಆಡಿಸಿದ ಮೇಲೆ ಇವರಿಬ್ಬರು ಲಾಸ್ಟ್ ಕೊನೆಯಲ್ಲಿ ಆದರೆ ಉಳ್ಕೊತಾರೆ. ಅದುವೇ ಮಿಡ್ ವೀಕ್ ಎಲಿಮಿನೇಟ್ ಆಗೋಲು. ಆದರೆ ಇದೀಗ ಬಂದಿರೋ ಮಾಹಿತಿ ಮತ್ತು ಸುದ್ದಿಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆದರೆ ಆಗಿಲ್ಲಂತೆ. ಅದು ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಆದರೆ ಆಗಿಲ್ಲಂತೆ. ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಅಂದರೆ 16ನೇ ವಾರ ಬಂದುಬಿಟ್ಟು ಇಬ್ಬರು ಸ್ಪರ್ಧಿಗಳು ವೀಕೆಂಡ್ನಲ್ಲಿ ಆದರೆ ಹೋಗ್ತಾರಂತೆ. ಮಿಡ್ ವೀಕ್ನಲ್ಲಿ ಯಾಕೆ ಆಗಿಲ್ಲ ಎಲಿಮಿನೇಟ್ ಅಂತಂದರೆ ಇನ್ನು ಮಕರ ಸಂಕ್ರಾಂತಿಯ ಪ್ರಯುಕ್ತವಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಬಿಗ್ ಚಾನ್ಸ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್. ಆದರೆ ಇಲ್ಲಿ ಕನ್ಫರ್ಮ್ ಆಗಿದ್ದಾರೆ ಇವರೇ ಹೋಗ್ತಾರಂತೆ. ಲಾಸ್ಟ್ ಅಂದರೆ ಈ ವಾರದ ವೀಕೆಂಡಲ್ಲಿ ಬಂದುಬಿಟ್ಟು ಅವರೇ ಪಕ್ಕ ಹೋಗ್ತಾರೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಟ್ವಿಸ್ಟ್ ಆದರೂ ಆಗ್ಬೋದು ಅಲ್ಲಿನೂ. ಆ ಕಾರಣದಿಂದಾಗಿ ಯಾವ ಸ್ಪರ್ಧಿ ಎಲ್ಲಿ ಹೋಗ್ತಾರೆ ಅಂತ ಅದು ಕೂಡ ಅಚ್ಚರಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಎರಡು ಸ್ಪರ್ಧಿಗಳು ಈ ವಾರ ಹೋದರೆ ಯಾವ್ಯಾವ ಸ್ಪರ್ಧಿಗಳು ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಇಟ್ಟಿದ್ರು, ಅದು ಮಿಡ್ ವೀಕ್ ಎಲಿಮಿನೇಷನ್ ನೋ ಎಲಿಮಿನೇಷನ್ ಅಂತ ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.